ಇಲ್ಲಪ್ಪ, ನಾನು ಯಾಕೆ ಬ್ರೂಸ್ಲಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ದೀಪ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ಆಲ್ರೆಡಿ ನಿಮಗೆ ತಮ್ಮನೆಲ್ಲ ನೋಡ್ಬಿಟ್ಟು ಗೊತ್ತಾಗಿರುತ್ತೆ. ಸೊ ವಿತೌಟ್ ಫರ್ದರ್ ಎನಿ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇವತ್ತಿನ ವಿಡಿಯೋ ನಾನು ನನ್ನ ನೈಟ್ ಸ್ಕಿನ್ ಕೇರ್ ರೂಟೀನ್ ಪ್ರಾಡಕ್ಟ್ಸ್ನ ತೋರಿಸ್ತಾ ಇದ್ದೀನಿ. ಸ್ಕಿನ್ ಕೇರ್ ರೂಟೀನ್ನ ತೋರಿಸ್ತಾ ಇಲ್ಲ, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ತೋರಿಸ್ತಾ ಇದ್ದೀನಿ. ಸ್ಕಿನ್ ಕೇರ್ ರೂಟೀನ್ನ ಮಾಡಬೇಕಂದ್ರೆ ನೈಟ್ ಮಾಡಬೇಕು. ನೈಟ್ ನನಗೆ ಸ್ವಲ್ಪ ಲೈಟಿಂಗ್ಸ್ದು ಪ್ರಾಬ್ಲಮ್ ಆಗ್ತಾಯಿದೆ, ಯಾಕಂದರೆ ನಂದು 2 ರಿಂಗ್ ಲೈಟ್ ಕೂಡ ಹಾಳಾಗಿದೆ ಮತ್ತು ಟ್ರೈಪೋಡ್ ಕೂಡ ಹಾಳಾಗಿದೆ. ಸೊ ಅದಕ್ಕೆ ಇನ್ನು ಹೊಸ ತೊಗೋಬೇಕು. ತೊಗೊಂಡ್ಮೇಲೆ ನಾನು 100% ನಿಮಗೆ ನೈಟ್ ಸ್ಕಿನ್ ಕೇರ್ ರೂಟೀನ್ನ ತೋರಿಸ್ತೀನಿ. ಇವಾಗ ನೈಟ್ ಏನೇನು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ, ನನ್ನ ನೈಟ್ ಸ್ಕಿನ್ನ ಹೇಗೆ ಪ್ಯಾಂಪರ್ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ. ಆ್ಯಂಡ್ ನೀವು ಇನ್ನೊಂದು ಅಬ್ಸರ್ವ್ ಮಾಡಿ, ಲೈಕ್ ಇದು ನೋಡಿದ್ರೆ ಯಾವ ಸಾಂಗ್ ನೆನಪಾಗುತ್ತೆ ಹೇಳಿ ನೋಡೋಣ. ಚೆನ್ನಾಗಿ ಕಾಣಿಸತ್ತಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನಂಗೆ ಗೊತ್ತಾಗುತ್ತೆ ನನಗೇನೋ ಒಂಥರ ಡಿಫ್ರೆಂಟಾಗಿ ಕಾಣ್ತಾ ಇದ್ದೀನಿ ಅಂತ ಅನಿಸ್ತಿದೆ. ನೋಡೋಣ ನಿಮಗೆ ಯಾವ ಥರ ಅನಿಸ್ತಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಇದು ನನ್ನ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ, ನನ್ನ ಸ್ಕಿನ್ ಕೇರ್ದು ಪೌಚ್. ಫಸ್ಟ್ ಸ್ಟೆಪ್ ಕ್ಲೆನ್ಸರ್. ನಾನು ಯಾವ ಕ್ಲೆನ್ಸರ್ನ ಯೂಸ್ ಮಾಡ್ತೀನಿ ಅಂತ ಆಲ್ಮೋಸ್ಟ್ ಈ ಕ್ಲೆನ್ಸರ್ ಬಗ್ಗೆ ಎಲ್ಲರಿಗೂ ಇವಾಗ ಗೊತ್ತಿರುತ್ತೆ. ಪ್ರೆಸೆಂಟ್ ಆ್ಯಕ್ನಿ ಪಿಗ್ಮೆಂಟೇಷನ್ ಇರೋರೆಲ್ಲ ಇವಾಗ ಯೂಸ್ ಮಾಡ್ತಾ ಇರೋದೇ ನೋವೊಲಜಿ ಪ್ರಾಡಕ್ಟ್ ಆ್ಯಕ್ನಿ ಡೀಪ್ ಕ್ಲಿಯರಿಂಗ್ ಕ್ಲೆನ್ಸರ್. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಈ ಕ್ಲೆನ್ಸರ್. ಈ ಕ್ಲೆನ್ಸರ್ದು ಪ್ರೈಸ್ ಬಂದ್ಬಿಟ್ಟು 650. ಏನು ಸ್ಕಿನ್ ಕೇರ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಔಟ್ಸೈಡ್ ಏನಾದರೂ ಹೋಗಿ ಬರ್ತೀರಾ ಅಂತಂದರೆ ಪ್ಲೀಸ್ ಫೇಸ್ ವಾಶ್ ಮಾಡಿ. ವಿತೌಟ್ ಫೇಸ್ ವಾಶ್ ನೀವು ಮಲ್ಕೊಂಡಲೇಬೇಡಿ, ಯಾಕಂದರೆ ಹೊರಗಡೆ ಹೋಗಿರ್ತೀರ, ಡಸ್ಟೆಲ್ಲ ಇರುತ್ತೆ. ಆಬ್ವಿಯಸ್ಲಿ ಅದರಿಂದನೂ ಆ್ಯಕ್ನೀಸ್ ಆಗುತ್ತೆ. ಇನ್ನೊಂದು ಆಯಿಲ್ ಸ್ಕಿನ್ ಇರೋರು ಪ್ಲೀಸ್ ಫೇಸ್ ವಾಶ್ನ ಸ್ಕಿಪ್ ಮಾಡಲೇಬೇಡಿ ನೈಟ್ ಟೈಮ್. ನಾನಂತೂ 3 ಗಂಟೆಗೆ ಬರಲಿ 4 ಗಂಟೆಗೆ ಬರಲಿ ಫೇಸ್ ವಾಶ್ ಮಾಡಿದೆ ಅಂತೂ ನಾನು ಮಲಗಲ್ಲ. ಸೊ ಫಸ್ಟು ಸ್ಟೆಪ್ ಕ್ಲೆನ್ಸರ್ ಆದಮೇಲೆ ಸೆಕೆಂಡ್ ಸ್ಟೆಪ್ ನೈಟ್ ಟೈಮ್ ನಾನು ಟೋನರ್ನ ಯೂಸ್ ಮಾಡಲ್ಲ. ಸೆಕೆಂಡ್ ಸ್ಟೆಪ್ ಸೆರಮ್. ನಾನು ನೈಟ್ ಯೂಸ್ ಮಾಡೋ ಸೆರಮ್ ಯಾವುದಂತ ಅಂದರೆ ನೋವೊಲಜಿ ಅವ್ರದ್ದೇನೆ ಸೆರಮ್. ಈ ಸೆರಮ್ ಕೂಡ ತುಂಬ ಚೆನ್ನಾಗಿದೆ. ಈ ಸೆರಮ್ಗೆ ಪ್ರೈಸ್ ಬಂದ್ಬಿಟ್ಟು 850. ಇದು ನಾನು ಸ್ಟೋರಲ್ಲೇ ಪರ್ಚೇಸ್ ಮಾಡಿರೋದು. ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ಇಲ್ಲ ನೋವೊಲಜಿ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ 750 ಏನೋ ಇದೆ, ಬಟ್ ಸ್ಟೋರಲ್ಲಿ 850ನೇ ಇದಕ್ಕೆ. ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಪಿಂಕ್ ಇದೆ, ಇಲ್ಲಿ ಆರೆಂಜ್ ಕಲರ್ ಇದೆ, ಕಾಣಿಸ್ತಾ ಇದೆಯಾ? ಇಲ್ಲಿ ಪಿಂಕ್ ಮತ್ತು ಇಲ್ಲಿ ಆರೆಂಜ್ ಇದೆ. ಅದನ್ನು ಜಸ್ಟ್ ಹಿಂಗೆ ಶೇಕ್ ಮಾಡಿಬಿಟ್ಟು, ಇದು ನಿಮಗೆ ಬರೀ 3 ಡ್ರಾಪ್ ಸಾಕು ಅಷ್ಟೇ. ಸ್ವಲ್ಪ ಆಯಿಲ್ ಅಂತ ಅನಿಸುತ್ತೆ, ಬಟ್ ಇದು ಟೆಕ್ಸ್ಚರ್ ಬಂದ್ಬಿಟ್ಟು ಯಾವ ಥರ ಇದೆ ಅಂದರೆ ನೋಡಿ, ಫುಲ್ ನೀರು ಥರ ಇದೆ ಆಯಿತಾ. ನೀರು ಅಂತಲೇ ಅನಿಸುತ್ತೆ, ಹಿಂಗೆ ಹಾಕಿದ ತಕ್ಷಣ ಹಿಂಗೆ ಬಂದುಬಿಡುತ್ತೆ, ಬಟ್ ಆಯಿಲ್ ಥರ ಇದೆ. ಹಿಂಗೆ ನೀವು ಹಿಂಗೆ ಎಲ್ಲ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿಲ್ ಥರ ಅನಿಸುತ್ತೆ. ಇದು ಯಾವುದು ಸೆರಮ್ ಅಂದರೆ ಪಿಗ್ಮೆಂಟೇಷನ್ ರಿಡಕ್ಷನ್ ಸೆರಮ್. ಇದು ಕೂಡ ರಿಸಲ್ಟ್ ತುಂಬ ಚೆನ್ನಾಗಿದೆ. 1 ವೀಕಲ್ಲೇ ನಿಮಗೆ ಇದು ರಿಸಲ್ಟ್ ಗೊತ್ತಾಗುತ್ತೆ, ಪಿಗ್ಮೆಂಟೇಷನ್ ಕಮ್ಮಿ ಆಗ್ತಾ ಇದೆಯಾ ಇಲ್ವಾ ಅಂತ. ಈ ಸೆರಮ್ ಸೆಕೆಂಡ್. ಫಸ್ಟ್ ಸ್ಟೆಪ್ ಕ್ಲೆನ್ಸರ್ನ ಯೂಸ್ ಮಾಡ್ತೀನಿ. ಸೆಕೆಂಡ್ ನೋವೊಲಜಿದು ಸೆರಮ್ನ ಯೂಸ್ ಮಾಡ್ತೀನಿ. ಥರ್ಡ್ ಸ್ಟೆಪ್ ಇದನ್ನು ನೀವು ಫೇಸ್ ವಾಶ್ ಮಾಡಿಬಿಟ್ಟು ಸೆರಮ್ನ ಹಾಕಿ ಬಿಡ್ಬೋದು, ಬಟ್ ನಾನು ನೈಟ್ ಟೈಮ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ಇದು ಸೆರಾವಿ ಅವ್ರದ್ದು ಮಾಯ್ಶ್ಚರೈಸರ್. ಈ ಪುಟಾಣಿ ಇಷ್ಟೇ ಇರೋದು. ಈ ಪುಟಾಣಿ ಮಾಯ್ಶ್ಚರೈಸರ್ಗೆ ಎಷ್ಟು ಗೊತ್ತಾ? 430 ರುಪೀಸ್. ಮಾರ್ನಿಂಗ್ ಟೈಮ್ ನಾನು ಬೇರೆ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ, ಬಟ್ ನೈಟ್ ಟೈಮ್ ಸೆರಾವಿ ಅವ್ರದ್ದು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ನನ್ನ ಸ್ಕಿನ್ಗೆ. ಸೆರಮ್ ನಾನು ಮುಂಚೆ ಎಲ್ಲ ನೈಟ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇರಲಿಲ್ಲ, ಫೇಸ್ ವಾಶ್ ಆದಮೇಲೆ ಸೆರಮ್ನ ಹಾಕಿ ಬಿಡ್ತಾಯಿದ್ದೆ. ಸೊ ಇವಾಗ ಈ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ಇದು ಅಷ್ಟೇ ಸ್ಕಿನ್ನ ತುಂಬ ಸಾಫ್ಟ್ ಮಾಡುತ್ತೆ, ಮಾಯ್ಶ್ಚರ್ ಆಗಿಡುತ್ತೆ. ನಂದು ಸ್ವಲ್ಪ ಆಯಿಲ್ ಸ್ಕಿನ್ ಆಗಿರೋದ್ರಿಂದ ನಾನು ಸ್ವಲ್ಪ ಇದು ಹೆಂಗಿದೆ ಅಂತ ಅಂದರೆ ಸ್ವಲ್ಪ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿಲಿದೆ. ಸೊ ಇದು ನಾನು ಸ್ವಲ್ಪ ಯೂಸ್ ಮಾಡ್ತೀನಿ, ಅದಕ್ಕೆ ನಾನು ಇದನ್ನ ನೈಟ್ ಟೈಮಲ್ಲಿ ಯೂಸ್ ಮಾಡ್ತೀನಿ ಆಯಿತಾ. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್
ಲಿಪ್ ಬಾಮ್. ಲಾಸ್ಟ್ ಸ್ಟೆಪ್ ಲಿಪ್ ಬಾಮ್. ಇನ್ನು ಎಲ್ಲರಿಗೂ ಗೊತ್ತಿರುತ್ತೆ ಪಿಲ್ಗ್ರಿಮ್ ಅವ್ರದ್ದು ಲಿಪ್ ಬಾಮ್ನ ಯೂಸ್ ಮಾಡ್ತೀನಿ ಅಂತ. ಇದು ಆಲ್ಮೋಸ್ಟ್ ಖಾಲಿಯಾಗಿ ಬಂದಿದೆ. ಸ್ಕಿನ್ನ ಯಾವ ಥರ ಪ್ಯಾಂಪರ್ ಮಾಡ್ತೀರಾ, ಲಿಪ್ಸ್ ಕೂಡ ಅದೇ ಥರ ಪ್ಯಾಂಪರ್ ಮಾಡಬೇಕು. ಬಿಕಾಸ್ ತುಂಬ ಡ್ರೈ ಆದರೆ ಚೆನ್ನಾಗಿ ಕಾಣಿಸಲ್ಲ. ಈ ಲಿಪ್ ಬಾಮ್ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ ರೀ. ಸೊ ಲಿಪ್ಪು ತುಂಬ ಹೈಡ್ರೇಟ್ ಆಗಿರುತ್ತೆ ಇದು, ಈ ಲಿಪ್ ಬಾಮ್. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಗಿರೋ ಲಿಪ್ ಬಾಮ್ ಇದು. ಸೊ ಈ 4 ಸ್ಟೆಪ್ನ ನಾನು ನೈಟ್ ಸ್ಕಿನ್ ಕೇರ್ ರೂಟೀನಲ್ಲಿ ಫಾಲೋ ಮಾಡ್ತೀನಿ. ಫಸ್ಟ್ ಬಂದುಬಿಟ್ಟು ಕ್ಲೆನ್ಸರ್, ಆಮೇಲೆ ಸೆರಮ್, ಮಾಯ್ಶ್ಚರೈಸರ್, ಲಿಪ್ ಬಾಮ್. ನೀವು ಒಂದು ದಿನ ಯೂಸ್ ಮಾಡಿ ರಿಸಲ್ಟ್ ಸಿಗಬೇಕು ಅಂದರೆ ಸಿಗೋಲ್ಲ. 2 to 3 months ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದರೆ ಮಾತ್ರ ನಿಮಗೆ ರಿಸಲ್ಟ್ ಸಿಗೋದು. ಆಮೇಲೆ ಇನ್ನೊಂದು, ನನಗೂ ಸ್ಕಿನ್ ತುಂಬ ಹಾಳಾಗಿದೆ. ಇವಾಗ ಆ್ಯಕ್ಚುಲಿ ರಿಕವರ್ ಆಗ್ತಾ ಇರೋದು. ನನಗೂ ತುಂಬ ಹಾಳಾಗಿತ್ತು, ತುಂಬ ಸೆನ್ಸಿಟಿವ್ ಸ್ಕಿನ್ ನಂದು. ಸೊ ಈಸಿಯಾಗಿ ಡಸ್ಟ್ಗೆಲ್ಲ ಹೋದರೆ ಈಸಿಯಾಗಿ ಆ್ಯಕ್ನಿಸ್ ಆಗುತ್ತೆ. ಹಾಗೆ ಹೆಲ್ತಿ ಇಂಟೇಕ್ ಮಾಡಿ, ಹೆಲ್ತಿಯಾಗಿರಿ, ನೀರು ಜಾಸ್ತಿ ಕುಡೀರಿ, ಎಳ್ನೀರು ಕುಡೀರಿ, ಜಂಕ್ನ ಅವಾಯ್ಡ್ ಮಾಡಿ, ಆಮೇಲೆ ಶುಗರ್ನ ಕಟ್ ಡೌನ್ ಮಾಡಿ. ಇದೆಲ್ಲನೂ ಮ್ಯಾಟರ್ ಆಗುತ್ತೆ. ಜಸ್ಟ್ ನೀವು ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಿಂದ ಯಾವುದು ಟೆಂಪ್ರವರಿಯಾಗಿ ಕಮ್ಮಿ ಆಗುತ್ತೆ ಅಷ್ಟೇ. ನೀವು ಯಾವಾಗ ಹೆಲ್ತಿ ಡಯೆಟ್ನ ಬ್ಯಾಲೆನ್ಸ್ ಮಾಡ್ತೀರಾ, ಹೆಲ್ತಿ ಡಯೆಟ್ ಅಂದರೆ ಡಯೆಟ್ ಮಾಡೋದಲ್ಲ, ಹೆಲ್ತಿ ಮೀಲ್ನ ಇಂಟೇಕ್ ಮಾಡಿದ್ರೆ ಆಬ್ವಿಯಸ್ಲಿ ಸ್ಕಿನ್ ಗ್ಲೋ ಆಗಿರುತ್ತೆ. ನಂದು ಇವಾಗ ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ರಿಕವರ್ ಮಾಡ್ಕೊಳ್ತೀನಿ. ಇನ್ 1 month or 2 monthsಲ್ಲಿ ನಂದು ಫುಲ್ ರಿಕವರ್ ಆಗುತ್ತೆ, ನೋಡೋಣ. ಸದ್ಯಕ್ಕೆ ಈ ಪ್ರಾಡಕ್ಟ್ ಸೊ ಸದ್ಯಕ್ಕೆ ನೈಟ್ ಸ್ಕಿನ್ ಕೇರ್ ರೂಟೀನಲ್ಲಿ ಇಷ್ಟು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೂ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತಾಯಿದ್ದೀನಿ ಆ್ಯಕ್ನಿ ಕಮ್ಮಿ ಆಗೋಕ್ಕೆ. ಸೊ ಅದು ಇನ್ ಫ್ಯೂಚರ್ ನನಗೆ ವರ್ಕ್ ಆದರೆ ನಾನು ಆಬ್ವಿಯಸ್ಲಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಇನ್ನೊಂದು ತೋರಿಸೋಣ ಅಂತ ಅಂದ್ಕೊಂಡೆ, ಬಟ್ ಮರ್ತೇ ಹೋಯಿತು. ಇವಾಗ ನಾನು ಫಾಕ್ಸ್ಟೈಲ್ ಅವ್ರದ್ದು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೆ. ನಿಮಗೆಲ್ಲ ಗೊತ್ತು, ಆಲ್ಮೋಸ್ಟ್ 2 yearsಯಿಂದ ಇದೇ ಸನ್ಸ್ಕ್ರೀನ್ನ ನಾನು ಯೂಸ್ ಮಾಡ್ತಾ ಇರೋದು. ಇವಾಗ ಯಾಕೋ ನನಗೆ ತುಂಬ ಆಯಿಲ್ ಅಂತ ಅನಿಸ್ತಾ ಇದೆ. ಇದು ಖಾಲಿ ಆಗಿದೆ. ಸೊ ಇವಾಗ ನಾನು ರೀಸ್ಟಾಕ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನಾನು ತೊಗೊಂಡೆ ವಿಶ್ಕೇರ್ ಅವ್ರದ್ದು ಸನ್ಸ್ಕ್ರೀನ್. ಈ ಸನ್ಸ್ಕ್ರೀನ್ಗೆ ಪ್ರೈಸ್ ಎಷ್ಟು ಅಂದರೆ ಇದಕ್ಕೆ 380 or 400 ಸಮಥಿಂಗ್ ಕೊಟ್ಟೆ. ಇದು ಸ್ಟೋರಲ್ಲೇ ಪರ್ಚೇಸ್ ಮಾಡಿದ್ದು. ಈ ಸನ್ಸ್ಕ್ರೀನ್ ನಿಜವಾಗ್ಲೂ ಯಾರ್ದೆಲ್ಲ ಆಯಿಲ್ ಸ್ಕಿನ್ ಇದೆ ಈ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಫುಲ್ ವಾಟರ್ ಬೇಸ್ ಇದೆ. ಜಸ್ಟ್ ಹಿಂಗೆ ಓಪನ್ ಮಾಡಿ ಹಿಂಗಂದರೆ ಫುಲ್ ನೀರು ಥರನೇ ಇದೆ ಈ ಸನ್ಸ್ಕ್ರೀನ್. ಆಯಿಲ್ ಸ್ಕಿನ್ ಇರೋರಿಗೆ ಈ ಥರ ಸನ್ಸ್ಕ್ರೀನ್ನ ಯೂಸ್ ಮಾಡಿದರೆ ಆಯಿಲ್ ಆಗಲ್ಲ. ಸೊ ಇದು ವಿಶ್ಕೇರ್ ಅವ್ರದ್ದು ನಿಯಾಸಿರಮೈಡ್ ಆಯಿಲ್ ಬ್ಯಾಲೆನ್ಸ್ಡ್ ಸನ್ಸ್ಕ್ರೀನ್. ಸೊ ಇದು ತುಂಬ ಚೆನ್ನಾಗಿದೆ ಆಯಿಲ್ ಸ್ಕಿನ್ ಅವ್ರಿಗೆ. ನಂದು ಆಯಿಲ್ ಪ್ಲಸ್ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ನನಗೆ ಈ ಸನ್ಸ್ಕ್ರೀನ್ ತುಂಬ ಚೆನ್ನಾಗಿ ಯೂಸ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನಾನು 1 weekಯಿಂದ ಯೂಸ್ ಮಾಡ್ತಾಯಿದ್ದೀನಿ ಈ ಸನ್ಸ್ಕ್ರೀನ್ನ. ಸೊ ನೋಡೋಣ, ಇನ್ ಫ್ಯೂಚರ್ ನಾನು 100% ಈ ಪ್ರಾಡಕ್ಟು ರಿವ್ಯೂ ಕೊಡ್ತೀನಿ. ಗೈಸ್, ದಟ್ಸ್ ಇಟ್. ಇಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಮುಂದೆ ನನ್ನ ವ್ಲಾಗ್ಸ್ ಎಲ್ಲ ರೆಗ್ಯುಲರಾಗಿ ಬರುತ್ತೆ. ಸೊ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.